ಕುಣಿಬೇಕು. ಈಗ ಬಂತು ದಾರಿಗೆ. ಆ ಆ ಆ ನವಿಲೇನು ಕುಣಿಬೇಕು, ಕೋಗಿಲೆಯು ಹಡಬೇಕು, ಅಪ್ಪನೂ ದುಡಿಬೇಕು, ಅವ್ವನೂ ಹಡಿಬೇಕು. ಅದ್ಲಿ ಬದ್ಲಿ ಆಗೋದ್ರೆ ಕಲ್ಲಿನ ಕೋಳಿ ಕುಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ಎತ್ತೇನು ಎಳಿಬೇಕು, ನೇಗ್ಲೇನು ಉಳಬೇಕು, ಕೈಯಲ್ಲೇ ತಿನ್ನಬೇಕು, ಕಾಲಲ್ಲೇ ನಡಿಬೇಕು. ಅದ್ಲಿ ಬದ್ಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ಅಣ್ಣ ಚಿನ್ನ ಆಗೋಯ್ತು, ಚಿನ್ನ ದೇಶ ಬಿಟ್ಟೋಯ್ತು, ಕಾಸು ಕಾತಾಗೋಯ್ತು, ಬೇಲಿ ಬೆಟ್ಟ ಹತ್ತೋಯ್ತು. ತಾಯಿ ಆಣೆ ಇಟ್ಟರೆ ನ್ಯಾಯ ಮುಗಿತಾ ಇತ್ತ ಕಾಲ, ಗೋಣಿ ರೊಕ್ಕ ಕೊಟ್ಟರು ಬೊಗಸೆ ದವಸ ಬರದಿ ಕಾಲ. ಆ ಕಾಲ ಅಸಲಿ, ಈ ಕಾಲ ನಕಲಿ, ಆ ಕಾಲ ಅಸಲಿ, ಈ ಕಾಲ ನಕಲಿ. ಅಸಲಿ ನಕಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ನವಿಲೇನು ಕುಣಿಬೇಕು, ಕೋಗಿಲೆಯು ಹಡಬೇಕು, ಅಪ್ಪನೂ ದುಡಿಬೇಕು, ಅವ್ವನೂ ಹಡಿಬೇಕು. ಅಜ್ಜಿ ಅಟ್ಟ ಇಟ್ಟಳು, ಅವ್ವ ಏಣಿ ಇಟ್ಟಳು, ಮಗಳು ಪೆಟ್ಟಿ ಇಟ್ಟಳು, ಮೊಮ್ಮಗಳು ಬೀಗ ಇಟ್ಟಳು. ಅಜ್ಜನ ಕೋಟು ಅಪ್ಪನ ಅಂಗಿ ಹರಿದರು ಪೆಟ್ಟಿಲಿ ತುಂಬಿ, ನಿನ್ನೆ ನಾಳೆಗಳೆಲ್ಲ ಅಟ್ಟದ ಮೇಲಿದೆ ಅಂತಲೇ ನಂಬಿ. ಬಾಳೋನು ಅಸಲಿ, ನೋಡೋನು ನಕಲಿ, ಬಾಳೋನು ಅಸಲಿ, ನೋಡೋನು ನಕಲಿ. ಅದ್ಲಿ ಬದ್ಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ನವಿಲೇನು ಕುಣಿಬೇಕು, ಕೋಗಿಲೆಯು ಹಡಬೇಕು, ಅಪ್ಪನೂ ದುಡಿಬೇಕು, ಅವ್ವನೂ ಹಡಿಬೇಕು. ಅದ್ಲಿ ಬದ್ಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ಸಚಿನ್, ವೆರಿ ನೀಟ್ ಸಿಂಗಿಂಗ್. ನೀನು ಪ್ರತಿಯೊಂದು ಪದಗಳಿಗೂ ಆ್ಯಕ್ಷನ್ ಮಾಡಿಕೊಂಡು, ಆ ಆ್ಯಕ್ಷನ್ಗಳನ್ನು ಗಮನದಲ್ಲಿಟ್ಕೊಂಡು, ನೆನಪಿನಲ್ಲಿಟ್ಕೊಂಡು, ಲಿರಿಕ್ಸನ್ನು ನೆನಪಿನಲ್ಲಿಟ್ಕೊಂಡು, ಹಂಸಲೇಖ ಸರ್ದು ಮತ್ತೊಂದು ಮಾಸ್ಟರ್ ಪೀಸ್ ಇದು. ಎಂಥ ಅದ್ಭುತವಾದ ಸಾಹಿತ್ಯ, ಸಂಗೀತ ಎರಡೂ ಕೂಡ. ಎಲ್ಲ ವಿರುದ್ಧಗಳನ್ನು ಹೇಳ್ತಾರೆ. ಬಟ್ ಬಹುಶಃ ಈಗಿನ ಕಾಲಕ್ಕೆ ಅದೆಲ್ಲ ಬದಲಾಗ್ತಾ ಇದೆ, ಹಾಗೆ ಪ್ರಳಯನೂ ಆಗ್ತಾ ಇದೆ. ಇನ್ನು ಕಲ್ಲಿನ ಕೋಳಿ ಒಂದು ಕೂಗೋದು ಬಾಕಿ ಇದೆ ಅಷ್ಟೇ ಅಲ್ವಾ? ನಿಮಗೆ ಎರಡನೇ ಚರಣದಲ್ಲಿ ಸ್ವಲ್ಪ ರೀಚ್ ಆಗಲಿಲ್ಲ. ಬಾಳೋದು ಅಸಲಿ ಆ ಜಾಗ ಬರುತ್ತಲ್ಲ, ಆ ಜಾಗ ಸ್ವಲ್ಪ ನೀನು ರೀಚ್ ಮಾಡೋದಕ್ಕೆ ಕಷ್ಟಪಡ್ತಿದ್ದಿ. ಒಂದು ಬಾಳೋನು ಅಸಲಿ, ನೋಡೋನು ನಕಲಿ, ಅದ್ಲಿ ಬದ್ಲಿ ಆಗೋದ್ರೆ ಕಲ್ಲಿನ ಕೋಳಿ ಕೂಗುತ್ತೈತು, ಲೋಕಕ್ಕೆ ಪ್ರಳಯ ಆಗುತ್ತೈತು. ಆಮೇಲೆ ನಿಂದು ವೆರಿ ಬಿಗಿನಿಂಗ್ ಎಂಟ್ರಿ, ನವಿಲೇನು ಅದು ತಗೋಬೇಕಲ್ಲ, ಅಂತ ತಗೋತಿಲ್ಲ, ಅದು ಮಾತ್ರ ಸ್ವಲ್ಪ ನಾಟ್ ಸೋ ಕಾನ್ಫಿಡೆಂಟ್ ಅಂತ ಅನ್ನಿಸ್ತು. ನವಿಲೇನು ಕುಣಿಬೇಕು, ಈಗ ಬಂತು ದಾರಿಗೆ.
ಅದಷ್ಟೇ, ವೆರಿ ಮೈನ್ಯೂಟ್ ಪಾಯಿಂಟ್ಸ್ ಬಿಟ್ಟರೆ ಫೀಲ್ ಚೆನ್ನಾಗಿತ್ತು. ಅದು ಒಂದು ಫೀಮೇಲ್ ಹಾಡಿರುವಂಥ ಹಾಡನ್ನು ಆರಿಸ್ಕೊಂಡು ಅದನ್ನು ನಿನ್ನ ಧ್ವನಿಯಲ್ಲಿ ಪ್ರಸ್ತುತಪಡಿಸೋದು, ಅಥವಾ ಹೆಣ್ಣು ಮಕ್ಕಳು ಒಂದು ಮೇಲ್ ಸಾಂಗ್ನ ತಗೊಂಡು ಅವ್ರು ಪ್ರಸ್ತುತಪಡಿಸೋದು, ಅದು ಸ್ವಲ್ಪ ಡಬಲ್ ಚಾಲೆಂಜಿಂಗ್ ಇರುತ್ತೆ. ಯಾಕೆಂದರೆ ನಮಗೆ ಅದೇ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಈಗ ನಿನ್ನ ಹಾಡು ಅಂದರೆ ಚಿತ್ರಾಮ್ಮ ಅವ್ರು ಹಾಡಿರೋದೇ ತಲೆಯಲ್ಲಿ ಕೂತ್ಕೊಂಡಿದ್ದಾಗ ಅದನ್ನು ನಮ್ಮ ತಲೆಯಿಂದ ಅಳಿಸುವಂತೆ ನೀನು ಹಾಡಬೇಕಾಗತ್ತೆ. ಅದರಲ್ಲಿ ನೀನು ಯಶಸ್ವಿ ಆಗಿದೆಯಾ. ಥ್ಯಾಂಕ್ ಯು. ಆಮೇಲೆ ಒಂದು ಬೇರೆ ಪರ್ಸ್ಪೆಕ್ಟಿವ್ ಕೂಡ ಕೊಟ್ಟು ನಿನ್ನ ಧ್ವನಿಯಲ್ಲಿ ಕೇಳಿ ಇವತ್ತು ಈ ಹಾಡನ್ನು ಗಂಡು ಮಕ್ಕಳು ಕೂಡ ಹಾಡಬಹುದು, ಚೆನ್ನಾಗಿ ಕೇಳ್ತಾ ಇದೆ ಅಂತ ಅನಿಸೋ ರೀತಿಯಲ್ಲಿ ಹಾಡ್ದು. ಇನ್ನೂ ಹೀಗೆ ನಿನ್ನ ಇಂಪ್ರೂವ್ಮೆಂಟ್ ಮಾತ್ರ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ ಕಣಪ್ಪ. ಖುಷಿ ಆಗುತ್ತೆ ನಿಜವಾಗ್ಲೂ. ಹೀಗೆ ಸಂಚಿಕೆಯಿಂದ ಸಂಚಿಕೆಗೆ ಇಂಪ್ರೂವ್ ಮಾಡ್ಕೋತಾ ಹೋಗು, ಇನ್ನೂ ಅದ್ಭುತವಾಗಿ ಹಾಡ್ತಾ ಹೋಗು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಸಚಿನ್, ಹಾಂ ಸರ್. ಸಾಫ್ಟ್ವೇರ್ ಕಡೆಯಿಂದ ಹಾರ್ಡ್ವೇರ್ ಕಡೆ ಪ್ರಯಾಣ ಗೊತ್ತಾಯ್ತಾ? ಹಾಂ ಸರ್. ಮೊದಲು ತುಂಬ ಸಾಫ್ಟ್ ಆಗಿದ್ದು ನೀನು ಗಟ್ಟಿ ಮಾಡ್ತಾ ಇದೀಯ. ಹಾರ್ಡ್ವೇರ್ ಅಂದರೆ ಗಟ್ಟಿಗೊಳಿಸ್ತಾ ಇದೆಯಾ ನಿನ್ನ ಧ್ವನಿನ ದಿನದಿಂದ ದಿನಕ್ಕೆ. ಅದು ಗ್ರಾಫ್ ಲೈನ್ ಇನ್ನೂ ಏರ್ತಲೇ ಇದೆ ಅಲ್ವೇ? ಹಾಂ ಸರ್. ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗಪ್ಪ. ಅಂದರೆ ಮೊದಲಿಗಿಂತಲೂ ಈಗ ಪ್ರತಿ ಸಂಚಿಕೆಯಿಂದ ಸಂಚಿಕೆಗೆ ನಿನ್ನ ಹಾಡು ತುಂಬ ಇಷ್ಟ ಆಗ್ತಾಯಿದೆ ನಮಗೆ. ಅದು ಹಾಗೆ ಉತ್ತುಂಗಕ್ಕೆ ಏರಲಿ. ಈ ಗಾನ ಸಿಂಚನದ ಮೂಲಕ ಮತ್ತೆ ಮತ್ತೆ ಹೊಸ ಪ್ರಯೋಗಗಳು ನಿನ್ನ ಕಂಠದಲ್ಲಿ ಬರಲಿ. ಹಾಂ, ಶುಭವಾಗಲಿ ನಿನಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಮುನಿರಾಜು ಸರ್. ಹಂಸಲೇಖ ಸರ್ ಅವರು ಈ ಗಾದೆಗಳನ್ನೆಲ್ಲ ಮತ್ತು ಜನಪದದಲ್ಲಿ ಒಂದಷ್ಟು ಮಾತುಗಳು ಬರ್ತಾ ಇರ್ತವೆ. ಅಶ್ವತ್ಥ ಕಟ್ಟೆ ಮೇಲೆ ಕುಳಿತು ಅಥವಾ ಹಳ್ಳಿಗಳೆಲ್ಲ ಮಾತಾಡ್ತಿರ್ತಾರೆ. ಆ ಮಾತುಗಳನ್ನೇ ತಗೊಂಡು ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ನೋಡಿ. ಒಂದು ಹಳ್ಳಿ ಕಡೆ ಹೇಳ್ತಾ ಇರ್ತಾರೆ, ಎಲ್ಲರೂ ಕಾಲಕ್ಕೆ ಕೇಳಿದ್ರೆ ಇವನು ತಲೆಗೆ ಕೇಳ್ತಾನಲ್ಲೋ. ಕೇಳಿದೆ ಈಗ ಇದನ್ನ? ಕೇಳಿದ್ದೀನಿ. ಯಾಕೆ ಹೇಳ್ತಾರೆ ಆ ಮಾತನ್ನವರು? ಅವ್ನು ತದ್ವಿರುದ್ಧವಾಗಿ ನಡ್ಕೊಳ್ತಿದ್ರೆ ಅಲ್ವಾ? ಎಲ್ಲರೂ ಕಾಲಕ್ಕೆ ಕೇಳಿದ್ರೆ ಇವನು ತಲೆ ಕೇಳ್ತಾನಲ್ಲೋ ಅಂತ ಬೈತಾರೆ. ಅಂದರೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನು ಮಾಡಬೇಕು, ಅವ್ರವ್ರ ಕೆಲಸ ಮಾಡಬೇಕು ಅಂತ. ಉಲ್ಟಾ ಪಲ್ಟಾ ಮಾಡಿದ್ರೆ ಏನೇನೋ ಆಗ್ಬಿಡುತ್ತೆ ಅನ್ನೋ ಒಂದು ಸಂದೇಶ ಇರುವಂಥ ಹಾಡು. ಈ ಹೇಳಿದೆಲ್ಲ ಆದರೂ ಕಾಲ ಎಲ್ಲ ಬದಲಾವಣೆ ಆಗಿದೆ ಹಾಗೆ ಹೀಗೆ ಅಂತ. ಖಂಡಿತವಾಗ್ಲೂ ಕೆಲವು ಬದಲಾವಣೆಗಳು ತುಂಬಾ ಆಗಿದೆ. ಅಶ್ವತ್ಥ ಕಟ್ಟೆ ಮೇಲೆ ಕುಳಿತು ಒಂದು ಟವಲ್ ಹಾಕ್ಕೊಂಡು ಇಬ್ಬರು ನಿಂತ್ಕೊಂಡು ಒಂದು ದನಿನ ವ್ಯಾಪಾರನೋ, ಒಂದು ವಸ್ತು ವ್ಯಾಪಾರನೋ, ಒಂದು ಹೊಲದ ವ್ಯಾಪಾರನೋ, ಏನೋ ಒಂದು ವ್ಯಾಪಾರ ಮಾಡಿಬಿಟ್ರೆ ಮರೇಲಿ ಇಟ್ಕೊಂಡು ಹಿಂಗೆ ಕೊಟ್ಬಿಟ್ಟು ಇಟ್ಕೊಳ್ಳಿ ಅಂಥೇಳಿ ಮಾತು ಕೊಟ್ಟೋಗ್ಬಿಟ್ರು ಅವರು. ಆ ಮಾತಿಗೆ ಅವ್ರು ಉಳ್ಕೊತಾ ಇದ್ರು. ಹೌದು ಸರ್. ಇವತ್ತು ರಿಜಿಸ್ಟ್ರೇಷನ್ ಪೇಪರ್ಗೆ ನಿಲ್ತಾ ಇಲ್ಲ, ಗೊತ್ತಾ ನಿನಗೆ? ಇದು ಬದಲಾವಣೆ ಆಗಿರೋದು. ಇದನ್ನೇ ಅದಲಿ ಬದಲಿ ಆದೋದ್ರೆ ಎಲ್ಲ ಹಿಂಗಾಗತ್ತೆ ಅಂತ ಹೇಳಿ ಅಷ್ಟಿಲ್ದೇ ಬರೀತಾರಾ? ಹೌದು ಸರ್. ಹಾಂ, ಸಾಹಿತ್ಯ ಅರ್ಥ ಆಗಿದೆ ಅಲ್ವಾ? ಹಾಂ ಸರ್, ಅರ್ಥ ಆಗಿದೆ. ಬಟ್ ಒಳ್ಳೆ 6 ಹೊಡೆದು ಇವತ್ತು. ಥ್ಯಾಂಕ್ ಯು ಸರ್. 6 ಹೊಡೆದು ಸಚಿನ್ ಅನ್ನೋ ಹೆಸರು ಇಟ್ಕೊಂಡು ಒಂದು 6 ಹೊಡೆದೆ. ಅದಕ್ಕೆ ಫಸ್ಟಿಗೆ ಬಂದ್ಬಿಟ್ಟೆ. ಒಳ್ಳೆಯದು. ನೀವು ಮಾತಾಡುವಾಗ ನನಗೊಂದು ಮಾತು ನೆನಪಾಯಿತು. ನಾನು ಹಂಸಲೇಖ ಸರ್ ಅವ್ರಿಗೆ ತುಂಬ ಗೌರವದಿಂದ ಎಲ್ಲ ಕಡೆ, ಅಂದರೆ ಅವ್ರ ಎದುರಿಗೆ ಹೇಳೋ ಧೈರ್ಯ ಬಂದಿಲ್ಲ. ಎಲ್ಲ ಕಡೆ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ಮಾತನ್ನು ಹಾಡಾಗಿಸುವ ಮಾಂತ್ರಿಕ ಅವರು ಅಂತ ಅಲ್ವಾ? ಎಂಥ ಅವರು ಸುಮ್ಮನೆ ನಾದಬ್ರಹ್ಮ ಅಂತ ಹೇಳಲ್ಲ ಅವರಿಗೆ. ಅವರಿಗೆ ಶಿರಭಾಗಿ ನಮಿಸಬೇಕು ನಾವೆಲ್ಲರೂ ಅವ್ರಿಗೆ ನಿಜವಾಗ್ಲೂ. ಅವರ ಅಧ್ಯಯನ ಇದೆಯಲ್ಲ, ಆ ದೇಸಿತನದ ಅಧ್ಯಯನ ಇದೆಯಲ್ಲ, ಇಂಚಿಂಚು ಗೊತ್ತು ಅವ್ರಿಗೆ. ಆ ಹಳ್ಳಿಯ ಬದುಕು, ಅವರು ಹಳ್ಳಿಯಲ್ಲಿ ಬದುಕಿದವರಲ್ಲ, ಆದರೆ ಅದನ್ನು ಅಷ್ಟು ಚೆನ್ನಾಗಿ ಆಳವಾಗಿ ತಿಳ್ಕೊಂಡಿದ್ದಾರೆ. ಅವರಂದರೆ ಒಂದು ವಿಶ್ವಕೋಶ ಇದ್ದಂಗೆ ಅವರು. ನೀವು ಏನು ಕೇಳಿದ್ರು ಅವ್ರಿಗೆ ಗೊತ್ತಿದೆ. ಆ ಪದ ಬಳಕೆ ಆಗಿರ್ಬೋದು, ಗ್ರೇಟ್. ಅದು ಅವ್ರಿಗೊಂದು ದೊಡ್ಡ ಸಲಾಮ್ ಈ ವೇದಿಕೆ ಮೂಲಕ. ಆ ಹಾಡನ್ನು ಆಯ್ಕೆ ಮಾಡ್ಕೊಂಡು ಹಾಡಿದ್ರಿ, ಒಳ್ಳೇದಾಗಲಿ ಸಚಿನ್. ಮಗು ಥರ ಮತ್ತು ಫೀಮೇಲ್ ಎರಡೂ ಹಾಡ್ತೀನಿ. ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು, ನನ್ನೇ ಪ್ರೀತಿ ಮಾಡುವಂತ ಹೇಳಿಕೊಟ್ಟೋರ್ಯಾರು, ಇದೇನಾ ನಿನ್ನ ನೋಟ, ಇದೇನಾ ಪ್ರೀತಿ ಆಟ, ಇದೆಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ, ಪ್ರೀತಿ ಅಂತ ಪ್ರಾಣ ತಿನ್ನು ಪ್ರೇಮಿ ನೀನು ಯಾರು. ಓ ಸೂಪರ್ ಸೂಪರ್. ಬಟ್
ನಮ್ಗಳ ಹೊಟ್ಟೆ ಮೇಲೆ ಹೊಡಿಬೇಡಪ್ಪ ಅಲ್ವಾ? ಅಷ್ಟೊಂದು ಪರ್ಫೆಕ್ಟಾಗಿ ಇನ್ನೂ ಕಲಿತಾ ಇದ್ದೀನಿ. ಅಲ್ಲ, ಇವ್ನಿಗೆ ಯಾರಾದರೂ ಕಾನ್ಸರ್ಟಿಗೆ ಕರೆದ್ಬಿಟ್ರೆ ಫೀಮೇಲ್ ಸಿಂಗರೇ ಬೇಡ ಇವನಿಗೆ. ಡ್ಯುಯೆಟ್ ಎಲ್ಲ ನಾನು ಕರೆಯೋದೇ ಆ ರೀಸನ್ಗೆ ಮ್ಯಾಮ್. ಬಿಕಾಸ್ ಹಳ್ಳಿ ಮೇಷ್ಟ್ರೆ, ಚಂದಿರ ತಂದ ಇವೆಲ್ಲ ಹಾಡೋದಕ್ಕೋಸ್ಕರನೇ ಹಂಗಾರೆ ನೀವು ಫೀಮೇಲ್ ಸಿಂಗರ್ಸ್ ಹೊಟ್ಟೆ ಮೇಲೆ ಹೊಡೆಯೋ ಕೆಲಸ ಮಾಡ್ತಿದ್ಯಾ? ಇಲ್ಲ ma'am. ನಾನು ಧರಣ್ ಬಟ್ ಇದು ಅಪರೂಪ, ಎಲ್ಲರಿಗೂ ಬರಲ್ಲ ಈ ಥರ ಎರಡು ಧ್ವನಿಯಲ್ಲಿ ಹಾಡೋದಕ್ಕೆ. ಹಾಗಾದ್ರೆ ನಾನು ಇನ್ಮೇಲೆ ಗಂಡು ಧ್ವನಿ ಹೆಣ್ಣು ಧ್ವನಿ ಎರಡರಲ್ಲೂ ಹಾಡೋ ಅಭ್ಯಾಸ ಮಾಡ್ಕೊಳ್ತೀನಿ ಇರೋ, ನಿನಗೆ ಟಕ್ಕರ್ ಕೊಡೋಕ್ಕೆ. ಇದು ಆ್ಯಕ್ಚುಲಿ ನನಗೆ ಗೊತ್ತಿರಲಿಲ್ಲ ಸರ್, ಅದು ಗೊತ್ತಿರಲಿಲ್ಲ ಮ್ಯಾಮ್ ನಂಗೆ ಹಾಡ್ತೀನಿ ಅಂತ. ಒಂದು ಸತಿ ಮಂಜುಳಾ ಮ್ಯಾಮ್ ಜೊತೆ ನನಗೆ ಡುಯೆಟ್ ಆಡೋ ಅವಕಾಶ ಸಿಕ್ಕಿತ್ತು. ಅವತ್ತು ಅವರು ಹೇಳಿದ್ದಾಗ ನಾನು ಅವ್ರು ಪ್ರಾಕ್ಟೀಸ್ ಮಾಡುವಾಗ ಅವರು ಸಾ ಅಂದರೆ ನಾನು ಸಾ ಅಂದ್ಬಿಟ್ಟಿದ್ದೆ. ಅಯ್ಯೋ ನಾನು ಗಂಡು ವಾಯ್ಸ್ ಆಡ್ಬೇಕೇನೋ, ನೀನು ಫೀಮೇಲ್ ವಾಯ್ಸ್ ಆಡ್ತಿದ್ಯಾ ಅಂತ ಅಂದ್ಬಿಟ್ಟು ಅವಾಗ ಹೌದಾ ನನಗೂ ಬರುತ್ತಾ ಅಂತ. ಓ ವೆರಿ ನೈಸ್, ವೆರಿ ನೈಸ್. ನೀನು ಹಾಡಿದ್ದೆಲ್ಲ ಬಹುತೇಕ ಎಲ್ಲ ಫೀಮೇಲ್ ಸಾಂಗ್ಗಳನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾ. ಮತ್ತೆ ನೋಡಪ್ಪ ಮೇಡಮ್ ಹೇಳ್ದಂಗೆ ಸ್ವಲ್ಪ ಕರುಣೆ ತೋರಿಸು. ಬಟ್ ವೆರಿ ಗುಡ್, ಒಳ್ಳೇದಾಗ್ಲಪ್ಪ. ಥ್ಯಾಂಕ್ ಯು ಮ್ಯಾಮ್.